whoever is online, God bless you. Thank you so much. Thank you for support. Today, God is about to do something over your life and over our life. Amen. So, now sometimes God is doing something in our life. ನಾನು ಒಂದೇ ವಿಷಯ ಹೇಳ್ತೀನಿ, ಇವತ್ತು ಬೆಳಗ್ಗೆ 6 ತಿಂಗಳು ಮುಗಿದೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಮೂಲೆಯಲ್ಲಿ ಕೂತ್ಕೊಂಡು ಕೊರಗ್ತಾ ಇರಬೇಡಿ. ಉಳಿದ 6 ತಿಂಗಳು ಸಾಕು ದೇವರಿಗೆ ಬಂದು ನಿಮ್ ಜೀವನನ ಸರಿಪಡಿಸಿ ಮೇಲಕ್ಕೆ ಎತ್ತಿ ತಗೋಬರಕ್ಕೆ. 6 ತಿಂಗಳು ತುಂಬಾ ದೊಡ್ಡದಾಯ್ತು ಪ್ರಿಯರೇ, 6 ತಿಂಗಳು ಜಾಸ್ತಿ ಆಯ್ತು. ಕಳೆದ ವಾರ ಒಂದು ಕಡೆ ನಾವು ಪ್ರಸಂಗ ಮಾಡ್ತಾ ಇದ್ದೆ ಟೈಮಲ್ಲಿ ದೇವರು ಒಂದು ಆರೋನಿನ ಕೋಲಲ್ಲಿ ಬರುವಂತಹ ಬಟನ್ ಸ್ಟಿಕ್ ಒಂದೇ ರಾತ್ರಿ ಆಲ್ಮಂಡ್ trees, the almond takes 6 to 8 months to grow. 6 ರಿಂದ 8 ತಿಂಗಳು ಎತ್ಕೋತದಂತೆ ಆಲ್ಮಂಡ್. ಆ ಬಾದಾಮಿ ನಾವೆಲ್ಲ ತಿಂತೀವಿ ಗೊತ್ತಾ, ಬಾದಾಮಿ ಪಿಸ್ತಾ. ಈ ಟೈಮಲ್ಲಿ ಹೆಲ್ತ್ ಕಾನ್ಶಿಯಸ್ ಇರೋರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ನನಗೆ ಗೊತ್ತಿರೋ ಒಂದು ಸಿಸ್ಟರ್, ಅವ್ರು ರೆಗ್ಯುಲರ್ ಆಗಿ ಅವ್ರು ಆನ್ಲೈನಲ್ಲಿ ವಾಚ್ ಮಾಡ್ತಾರೆ. ಈ ಸಿಸ್ಟ್ರು ನೋಡ್ಬೇಕು ಅವ್ರು ಯಾವ ತರ ರೆಡಿ ಪ್ಯಾಕ್ ಮಾಡ್ಕೊ ಬಂದ್ಬಿಟ್ಟಿದ್ದಾರೆ ಅಂದ್ರೆ, ನಾವು ಹೋಗಿದ್ದು ಒಂದು ಟ್ರಿಪ್ಗೆ, ಅಷ್ಟು ಹೆಲ್ತಿಯಾಗಿ ನಾನು ನೋಡ್ತಾ ಇದ್ದೀನಿ. ಸೋ ಮಚ್ ಅವರು ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಆಲ್ಮಂಡು, ಬಾದಾಮಿ, ಪಿಸ್ತಾ ಎಷ್ಟೆಲ್ಲ ಅದನ್ನು ತಿಂತೀರ. ನಾವು ಒಬ್ಬೊಬ್ಬರು ನಮ್ಮ ಬ್ರದರ್ ಇದ್ದಾರೆ, ಅವ್ರ ಮನೆಗೆ ಹೋದ್ರೆ ನೀವು ಬೈ ಡಿಫಾಲ್ಟ್ ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ನಾನು ಅನ್ಕೋತೀನಿ ಸಬ್ಬಾಸು ಚೆನ್ನಾಗಿದೆಯಲ್ಲ, ಎಲ್ಲ ಚೆನ್ನಾಗ್ತಿದೆ. ನಾವು ಈ ಥರ ಎಲ್ಲ ನಾವು ಜಾಸ್ತಿ ಆ ಥರ ತಿಂದ್ರೆ, ಹೋಗೋ ಕಡೆ ಎಲ್ಲ ಕಿತ್ಕೊ ತಿಂದಿರೋದು ನನಗೆ ಜ್ಞಾಪಕ ಆಯ್ತು. ನಾನು ಜಾಸ್ತಿ ಆ ಥರನೇ ತಿನ್ನೋದು. ಐ ಯೂಸ್ ಟು ಈಟ್ ಇನ್ ಸಚ್ ಅ ವೇ. ಬಟ್ ಟುಡೇ ಐ ಆಮ್ ಟೆಲ್ಲಿಂಗ್ ಯು, ಆ ಆಲ್ಮಂಡ್ ನಾನು ಹೇಳುವಾಗ, almond takes 6 to 8 months to grow. Remember this, be very careful in listening. ಈಗ ಹೇಳ್ತಾ ಇರೋದನ್ನ ನೀವು ಗಮನಿಸಿ. I am talking about a divine speed over your life. 6 ರಿಂದ 8 ತಿಂಗಳು ತಗೊಂಡು ಬೆಳೆಯುವ ಒಂದು ಆಲ್ಮಂಡ್, ಒಂದು ಬಾದಾಮಿ, ಅಷ್ಟು ದಿವಸ ತಗೊಳ್ಳೋದನ್ನ ದೇವರು ಮೋಶೆಗೆ ಹೇಳ್ತಾರೆ. ಆರೋನ್ ಬಗ್ಗೆ ಏನೋ ಒಂದು ಚೂಸ್ ಮಾಡೋ ತರ ಬರುವಾಗ, when the priestly choosing happens at that point of a time, God commands Moses to bring in the dry sticks, the dry budded rods of almond to keep it before the presence of God. ದೇವರ ಪ್ರಸನ್ನತೆ ಮುಂದೆ ತಗೋಬಂದು 12 ಕೋತ್ರಗಳಿಂದ ಕಟ್ಟಿಗಳನ್ನ ತಗೋಬಂದು ಇಡ್ತಾರೆ. ಒಣಗಿದ ಕಟ್ಟಿಗಳು, ಆಲ್ಮಂಡ್ ಕಟ್ಟಿಗಳನ್ನ ತಗೋಬಂದು ಇಡ್ತಾರೆ. ಸೊ ಒಂದು ಬೀಜನ ನಾವು ಬಿತ್ತಿದ್ದೀವಿ ಅಂದ್ರೆ ಅದಕ್ಕೆ ನೀರು ಹಾಕ್ಬೇಕು, ಮಿನರಲ್ಸ್ ಕೊಡ್ಬೇಕು, ಎಲ್ಲ ಕೊಟ್ಟ ಮೇಲೆ ಅದು ಬೆಳೆಯೋದು. ಅಲ್ಲಿ ದೇವರು ಹೇಳ್ತಾರೆ ಮೋಶೆಗೆ, ತಗೋಬಂದ್ ಕಡ್ಡಿಗಳನ್ನ ಇಡು ಅಂತಾರೆ. ಇಟ್ಟಿದ ತಕ್ಷಣ 6 ತಿಂಗಳು 7 ತಿಂಗಳೆಲ್ಲ ಬೈಬಲ್ ಹೇಳಿಲ್ಲ ಪ್ರಿಯರೇ. ಅಲ್ಲಿ ಏನ್ ಗೊತ್ತಾ ಬರೆಯಲ್ಪಟ್ಟಿದೆ, ಮಾರನೇ ದಿನ ಮೋಶೆ ಇಸ್ರಾಯೇಲ್ ಜನಗಳ ಜೊತೆ ಬಂದು ನಿಂತಾಗ, ಆ ಒಂದು ಬಾದಾಮಿ ಹಣ್ಣು ಕೊಟ್ಟಿರೋದು, ಬಾದಾಮಿ ಫುಲ್ ಆಗಿ ರೈಪ್ ಆಗಿ ಪರಿಪೂರ್ಣವಾಗಿ ಬಂದಿರೋದನ್ನ ಅಲ್ಲಿ ಕಟ್ಟಿಯಲ್ಲಿ ತೋರಿಸ್ತಾರೆ. ಅದನ್ನೇ ಮಂಜೂಷದ ಪೆಟ್ಟಿಯಲ್ಲಿ ಇಟ್ರು. ಏನ್ ಮಾತಾಡ್ತಾ ಇದ್ದೀನಿ ಗೊತ್ತಾ ನಾನು? ಯು ನೋ ವಾಟ್ ಐ ಆಮ್ ಪ್ರೀಚಿಂಗ್ ಟುಡೇ? ಐ ಆಮ್ ಟೆಲ್ಲಿಂಗ್ the thing when Lord decides to work some miracles in your life. 6 ತಿಂಗಳು 8 ತಿಂಗಳು 1 ವರ್ಷ ಬೇಕಾಗಿಲ್ಲ ದೇವರಿಗೆ. ದೇವರು ಯೋಚನೆ ಮಾಡಿದ್ರೆ ನಾಳೆನೆ ನಿಮ್ಮ ಮನೆಯಲ್ಲಿ ಒಂದು ಅದ್ಭುತ. ದೇವರು ತೀರ್ಮಾನ ಮಾಡಿದ್ರೆ ಇವತ್ತು ಹಿಂತಿರುಗಿ ಹೋಗುವಾಗ ನಿಮ್ಮ ಮನೆಯಲ್ಲಿರೋ ಕಾರ್ಯಗಳೆಲ್ಲನೂ ದೇವರು ಸರಿ ಮಾಡಿರ್ತಾನೆ. All those who are listening this online, for God, He doesn't need any time. More time is not required. Within one day, if He is able to grow the right almond in Aaron's decision, how much more? ಇವತ್ತು ಹೇಳ್ತಾ ಇದ್ದೀನಿ, ಈ ಒಂದು ದಿನದಲ್ಲಿ, ಈ ಒಂದು ಕ್ಷಣದಲ್ಲಿ ನಿಮ್ಮ ಎಲ್ಲ ಬರಗಳನ್ನು ಬದಲಾಯಿಸಿ ಹಸಿರು ಹುಲ್ಲು ಕಾವಲಿನಲ್ಲಿ ಬಾಳುವಂತ ಜೀವನ ದೇವರು ಇವತ್ತೇ ಮಾಡ್ತಾನೆ. God is about to do that. ಅದಕ್ಕೊಂದು ಕಂಪೇರ್ ಆಗೋ ಒಂದು ಸೂಪರ್ ಆದ ಒಂದು ವಚನ ದೇವರು ಮಾತಾಡಿದ್ರು. ನಾನು ಒಂದು ವಿಷಯ ಹೇಳ್ತೀನಿ. ಲೆಟ್ಸ್ ಟರ್ನ್ our gospel towards John the gospel chapter 1 verse 4 and 5. somebody ಯಾರು ಎತ್ತಿ ಓದಕ್ಕಾಗುತ್ತಾ ಇಂಗ್ಲಿಷಲ್ಲಿ ಇಲ್ಲ ಕನ್ನಡದಲ್ಲಿ? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 4 ಮತ್ತು 5 ನಾವು ಯಾರು? In him was life, and the light was the light of men. Amen. And the light shines into the darkness. Amen. Darkness has never overpowered. Amen. Listen very carefully. ತುಂಬಾ ಗಮನದಿಂದ ಗಮನಿಸಿ ಇದನ್ನ. ಅವರಲ್ಲಿ ಬೆಳಕಿತ್ತು. It was in him was life. ಮೊದಲನೇ ವಿಷಯ ಪ್ರಿಯರೇ, ಯಾರ ಬಗ್ಗೆ ಯೋಹಾನ ಸಣ್ಣ, to whom John the apostle is talking. He is talking to the world and the people. ಇಡೀ ಮಾನವ ಕುಲಕ್ಕೆ ಒಂದು ವಿಷಯನ ದೇವರು ಮಾತಾಡ್ತಾ ಇದ್ದಾರೆ. ಯೋಹಾನ ಸ್ಥಾನವನ್ನು ಹೇಳ್ತಾ ಇದ್ದಾನೆ, ಇವರಲ್ಲಿ ಜೀವ ಇತ್ತು, ಆ ಯೇಸುವಲ್ಲಿ ಜೀವ ಇತ್ತು, ಆ ಜೀವ ಇವತ್ತು ಆ ಜೀವದೊಳಗೆ ಬೆಳಕು ಇತ್ತು ಅಂತ. ಲೈಫ್ ಅಂಡ್ ಲೈಟ್ ಪ್ಲೇ
ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅ ಕ್ರಿಶ್ಚಿಯನ್ ಲೈಫ್. ಒಂದು ಕ್ರೈಸ್ತನ ಜೀವನದಲ್ಲಿ ಆ ಜೀವ ಮತ್ತು ಬೆಳಕು ಎರಡು ಬೇಕು. ಅನೇಕರಿಗೆ ಜೀವ ಇದೆ, ಬೆಳಕಿಲ್ವಲ್ಲ. ಅನೇಕರ ಜೀವನ ಇನ್ನೂ ಕತ್ತಲೆಯಲ್ಲಿ ಬಾಳ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಜೀವನ ಇದೆ, ನಾವು ಬದುಕ್ತಾ ಇದ್ದೀವಿ, ಡೈಲಿ ಎದ್ದೊಳ್ತೀವಿ, ತಿಂತೀವಿ, ನಾವೆಲ್ಲ ಕೆಲಸಗಳು ಮಾಡ್ತೀವಿ, ಮತ್ತೆ ಹೋಗಿ ನಿದ್ರೆ ಮಾಡ್ತೀವಿ, ಮತ್ತೆ ಎಲ್ಲ ಮುಗೀತು ಅಂತ ಬಾಳ್ತಾ ಇದ್ದೀವಿ. ಇದು ಬರೀ ಜೀವನ ಪ್ರಿಯರೇ. ಬೆಳಕಿದ್ರೆ ಹೆಂಗ್ ಗೊತ್ತಾ ಇರ್ತೀರಾ ನೀವು? ಬೆಳಕಿರುವಾಗ ಆ ಬೆಳಕು, ದಟ್ ಲೈಟ್ ವಿಲ್ ಟ್ರಾನ್ಸ್ಫಾರ್ಮ್ ಯು. ಆ ಬೆಳಕಲ್ಲಿ ಇರುವಾಗ, ಇವಾಗ ಈ ಹಾಲಲ್ಲಿ ಕತ್ತಲೆ ಇಲ್ಲ, ಈ ಹಾಲಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಮುಖ ನೋಡ್ಬೋದು, ನಾನು ನಿಮ್ಮ ಮುಖ ಎಲ್ಲ ನೋಡ್ಬೋದು, ನೀವೆಲ್ಲ ಹೆಂಗ್ ಕಾಣಿಸ್ತಾ ಇದ್ರೆ ಏನು ಅಂತೆಲ್ಲ ನೋಡ್ಬೋದು. ಅದೇ ಕತ್ತಲೆ ಇದ್ರೆ ನನ್ನ ಮುಖ ಖಂಡಿತ ನೋಡಕ್ಕಾಗಲ್ಲ, ಯಾಕಂದ್ರೆ ನಾನು ಕತ್ಲೆಯಲ್ಲಿ ಇರಂಗೆ ಇದ್ದೀನಿ ನಾನು. ಸೊ 100% ನೋಡಕ್ಕಾಗಲ್ಲ. ಏನು ಒಂದ್ ಸ್ವಲ್ಪ ಇವಾಗ ನಾನು ಲೆಂತಿ ಫೇರ್ ಆಗೋಳೆ, ಅವಳ ತರ ಇದ್ದಿದ್ರೆ ಬೆಳ್ಳಿಗೆ ಯಾವ ಮೂಲೆಯಲ್ಲಿದ್ರು ಕಾಣಿಸ್ಬಿಡ್ತದೆ. ಇಲ್ಲಿ ಎದುರುಗಡೆ ಕುಂತಿದಾರಲ್ಲ ಅವ್ರ ಕಸಿನ್, ಅವ್ರ ಊರ ಕಡೆ he is fair in color, so he can be visible, but I am darker in complexion. Even in dark I may not be visible if the light goes off. But I am talking today about, see, the word 4 it says, verse 4 it says, in him was life. So first thing, ಯೇಸುವಲ್ಲಿ, ಯೇಸು ಕ್ರಿಸ್ತನಲ್ಲಿ ನೀವು ಬಂದು ಕಂಡಿಡಿಯೋದಂದ್ರೆ, ನೀವು ಯೇಸುವಲ್ಲಿ ಏನ್ ನಿಮಗೆ ಸಿಗುತ್ತೆ ಅಂದ್ರೆ, here this, the first thing is you will find life in the Jesus Savior. ಮೊದಲನೇದು, ಯೇಸುವಲ್ಲಿ ಜೀವನ ನೋಡ್ತೀರಾ ನೀವು. ಮರಣ ಇಲ್ಲದಂಗೆ, ಮರಣದ ಕಾರ್ಯಗಳು ನಿಮಗೆ ಇಲ್ಲದಂಗೆ ಅಭಿವೃದ್ಧಿಗೊಳ್ಳುವಂತ ಜೀವನ ಯೇಸುವಲ್ಲಿ ನೋಡ್ತೀವಿ. ಆಮೆನ್. ಎರಡನೇ ವಿಚಾರ, ಯೇಸುವಲ್ಲಿ ಏನ್ ಗೊತ್ತಾ ನೋಡ್ತೀವಿ? ಬೆಳಕನ್ನು ನೋಡ್ತೀವಿ. No, we see light in him. We see light in the name of Jesus. Light is very important. ದೇವರಿಗೆ ಪ್ರಿಯವಾದ ಮಕ್ಕಳೇ, ದೇವರ ಬೆಳಕು ತುಂಬಾ ಮುಖ್ಯ ನಮಗೆ. ಕತ್ತಲೆ ಬಾಳ್ತಾ ಇರೋದಂದ್ರೆ ಏನ್ ಗೊತ್ತಾ? ನಥಿಂಗ್ ಬಟ್ ಯುವರ್ ಟಿಯರ್ಸ್. ನೀವು ಪಡ್ತಾ ಇರುವ ಕಷ್ಟ, ನೀವು ಪಡ್ತಾ ಇರುವ, ನಾವೆಲ್ಲರೂ ಪಡ್ತಾ ಇರುವ ಈ ಹಣ ಸಮಸ್ಯೆಗಳು, ಆ ರೋಗಗಳು, ಆ ಕಾಯಿಲೆಗಳು, ನಮ್ಮ ಅಭ್ಯಾಸಗಳು, ನಮ್ಮ ವಿಷಯಗಳು ಏನೇನು ಅಭಿವೃದ್ಧಿ ಹೊಂದದೆ ಇದೀವೋ, ಇದೆಲ್ಲನೂ ಏನಂದ್ರೆ ಈ ಕತ್ತಲೆಯ ಒಂದು ಪ್ರಾರಂಭ, ಏನಂತಾರೆ, ರಿಸಲ್ಟ್ಸ್ ಆಫ್ ಡಾರ್ಕ್ನೆಸ್. ದೋಸ ಈ ಕತ್ತಲೆಯ ಒಂದು ಇಟ್ ಇಸ್ ಲೈಕ್ ನಮಗೆ ಇವಾಗ ಒಂದು ಮಾವಿನ ಬೀಜ ನಾವು ಬಿತ್ತಿದ್ರೆ ಮಾವಿನ ಹಣ್ಣು ಬರಬೇಕು ಅಲ್ವಾ? ಸೊ ಮಾವಿನ ಹಣ್ಣು ಬರ್ತಾ ಇದೆ ಅಂದ್ರೆ ಮಾವಿನ ಬೀಜ ಬಂದು ನಾವು ಬಿತ್ತೋದ್ರಿಂದ ನಮಗೆ ಒಂದು ಫಲ ಬರ್ತಾ ಇದೆ, ಏನಂದ್ರೆ ಅದು ಮಾವಿನ ಹಣ್ಣು. ಸೊ ವಾಟ್ ಎವರ್ ಯು ಸೋ, ದೇವ್ರ ವಾಕ್ಯ ಹೇಳ್ತದೆ, ನೀವೇನ್ ಬಿತ್ತುತ್ತೀರೋ ಅದನ್ನ ನೀವು ಕೊಯ್ತೀರಾ ಅಂತ ಹೇಳ್ತದೆ ಅಲ್ಲ? ಎಲ್ಲರಿಗೂ ಗೊತ್ತಿದೆ, ವಾಟ್ ಯು ಸೋ ಯು ರಿಪ್ is what Bible says. And in the same way, if you sow darkness, you're going to reap the signs of darkness. ನಿಮ್ಮ ಜೀವನದಲ್ಲಿ ಕತ್ತಲೆಯನ್ನ ನೀವು ಬಿತ್ತವರಾಗಿದ್ರೆ ನಿಮ್ಮ ಜೀವನದಲ್ಲಿ ಬೆಳಕು ಇರಲ್ಲ. ಕತ್ತಲೆಯ ಕಾರ್ಯಗಳು, ನಷ್ಟಗಳು ಎಲ್ಲ ಒಂದು ಅಭಿವೃದ್ಧಿ ಇಲ್ಲದಂಗೆ, ಲಾಸಸ್, and then again something emptiness in life. This is what you will reap if you have darkness over you. But today in the name of Jesus, ನಿಮ್ಮ ಹತ್ರ ನಿಂತು ಇವತ್ತು ಮಾತಾಡ್ತಾ ಇದ್ದೀನಿ, ನಿಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜೀವ ಮಾತ್ರ ಇಲ್ಲ, ಅದೇ ಯೇಸು ನಿಮಗೆ ಬೆಳಕನ್ನು ಕೊಡ್ತಾ ಇದ್ದಾನೆ. And the same God today, the Lord Jesus I am preaching, does not only give you light, he also give you the light to live in the world filled with the darkness. There was power. ಎರಡು ವಿಷಯ ಬೇಕಾಗಿತ್ತು ಪ್ರಿಯ ದೇವಜನರೇ. Two things was required to prove himself as God in this world. Because unless you prove these two things, you cannot be crowned as a God in this world. ನಿಮ್ಮ ಕೈಯಲ್ಲಿ ಈ ಎರಡು ವಿಷಯನ ನಿಮ್ಮ ಕೈಯಲ್ಲಿ ಸಾಧಿಸಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಕೈಯಲ್ಲಿ ಇನ್ನೊಬ್ಬರನ್ನ ಮೇಲೆ ಎತ್ತಕ್ಕಾಗಲ್ಲ. ಒಂದು, ಇನ್ನೊಬ್ಬರಿಗೆ ಜೀವ ಕೊಟ್ಟು ಆ ಜೀವನ ಮೇಲ್ಗಡೆ ಮುಗಿದೋಗುವಂತ ಜೀವಗಳನ್ನ ಮೇಲ್ಗಡೆ ತರಕ್ ತಾಕತ್ತು ನಮಗಿರ್ಬೇಕು. ಎರಡನೇದು, ಕತ್ತಲೆಯಲ್ಲಿರೋರ್ನ ಬೆಳಕಿಗೆ ಕರ್ಕೊಂಡ್ಬಂದು ನಿಲ್ಲಿಸಿ ಅವ್ರನ್ನ ಒಂದು ದೊಡ್ಡ ವ್ಯಕ್ತಿಗಳಾಗಿ, ದೊಡ್ಡ ಕಾರ್ಯದಲ್ಲಿ ಆಶೀರ್ವಾದ ತರೋ ಒಂದು ಪರಿಸ್ಥಿತಿ, ಪವರು ಬಂದ್ಬಿಟ್ಟು ನಮ್ಮ ನಂಬಿಕೆಗಿರ್ಬೇಕು. ಅಂತ ನಂಬಿಕೆಗಿದ್ರೆ ಮಾತ್ರ ಆ ನಂಬಿಕೆನ ನೀವು ಕೈ ಹಿಡಬೇಕು. ಹಂಗಿಲ್ಲ, ನೀವು ಕತ್ತಲೇ ಬಿತ್ಕೊಂಡು ಕತ್ತಲೇ ಇದ್ದು ನೀವೆಲ್ಲೂ ಉದ್ಧಾರ ಆಗ್ದಂಗೆ ನಿಮ್ಮನ್ನು ನೋಡ್ತಾ ಇರೋ ತರ ಇದ್ರೆ, ಐ ವಿಲ್ ಟೆಲ್ ಯು ಓಪನ್ಲಿ, ಚಾಲೆಂಜ್ ಆಗಿ ಹೇಳ್ತೀನಿ, ದಯವಿಟ್ಟು ಅದಕ್ಕೆ ವಾಸಿ ನೀವು ಬಿಟ್ಟು ಹೊಂಟೋಗೋದೇ ವಾಸಿ. ಆದ್ರೆ ಇವತ್ತು ನಾ ಮಾತಾಡ್ತಾ ಇರೋ ಈ ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಈ ದೇವರ ವಾಕ್ಯದಲ್ಲಿ ಒಂದು ವ್ಯಕ್ತಿನ ತೋರಿಸ್ತಾ ಇದೆ. ಆ ವ್ಯಕ್ತಿ ಹತ್ರ ಬಂದ್ರೆ, there is one person in this word of God which speaks.
that person not only gives life, he gives light. Another promise what God makes. ಇವತ್ತು ಬಂದವರಿಗೆ ದೇವರು ಇನ್ನೊಂದು ವಾಕ್ಯ ನೋಡಿ, even in the 5th word it says like this, the light shines in the darkness. ಏನಾಗುತ್ತಂತೆ? ಬೆಳಕು ನಿಮ್ಮಲ್ಲಿ ಬರುವಾಗ you shine among the people, you shine among these worldly people. When the light of the Lord Jesus comes inside you, you shine in the darkness filled world. ನಿಮ್ ಕಸ್ ಬ್ರೇಕ್ ಆಗುತ್ತೆ ಪ್ರಿಯರೇ. ಇದನ್ನ ಯಾರ್ಯಾರು ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿ ಕೇಳಿಸ್ಕೊತಾ ಇದ್ದೀರಾ, ಯೇಸು ನಾಮದಲ್ಲಿ ಐ ಆಮ್ ರಿಬ್ಯೂಕಿಂಗ್ ದ ಡಾರ್ಕ್ನೆಸ್, ಸರೆಂಡರಿಂಗ್ ಥಿಂಗ್ಸ್ ಔಟ್ ಆಫ್ ಯುವರ್ ಲೈಫ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ಆ ಬೆಳಕೊಂಡ್ರೆ ಇನ್ನೊಂದೊಂದು ಸೂಪರ್ ಆಗಿರೋ ಒಂದು ವಿಷಯ ಏನಂದ್ರೆ, ಅದೊಂದು ನಿಮಗೆ ಹೆಚ್ಚು ಜನ ಇಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡೋರು ಇದ್ದೀರಾ ಅನ್ಸುತ್ತೆ. ಸೊ ಎಲ್ಲರೂ ಇದ್ದೀರಾ. ಇವನ್ ನಾವು ಸೋಷಿಯಲ್ ಮೀಡಿಯಾ ಇಟ್ ಈಸ್ ಗುಡ್ and it is also bad. So ಎರಡೂ ಇದೆ. So we are not talking about good and bad. ಆ ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ಆಗಿ ಒಂದು ದೇವರ ವಾಕ್ಯದ ಪ್ರಕಾರ ಒಂದು ವಿಡಿಯೋ ಒಂದು ವೈರಲ್ ಆಗೋ ತರ ಒಂದು ಇತ್ತು. You know which one was that? I guess many of you watching this, going to watch this online also, you might know that there was a video in the social media which was telling, you know, ಒಂದು ಗಂಡ ಹೆಂಡತಿ ಆ ಕುಟುಂಬ ಸರಿನಾ, husband and wife, when the child birth process happens, you know, a egg, ಒಂದು ಸ್ತ್ರೀಯಿಂದ there is an egg, ಒಂದು ಸ್ತ್ರೀ ಹೊಟ್ಟೆ ಒಳಗಿಂದ ಅಂದ್ರೆ ಅವ್ರ ಹತ್ರ ಇರೋ ಒಂದು egg, then a male sperm actually is taken. So when it happens, ಆ ಒಂದು ವಿಡಿಯೋ ನೀವು ನೋಡಿದ್ರೆ it is scientifically proven. ನಾನು ಸುಳ್ಳು ಹೇಳ್ತಾ ಇಲ್ಲ, ಕತೆ ಹೇಳ್ತಾ ಇಲ್ಲ. You might see that somewhere in Insta or somewhere. I saw this one. ಏನಂದ್ರೆ ಆ ಮೊಟ್ಟೆ ಇದೆ, egg, a woman's egg is there. ಈ ಸ್ಪರ್ಮ್ ನೀವು ನೋಡಿರ್ಬೋದು. ಇವಾಗ ಟ್ಯಾಕ್ ಪೋಲ್ ಕೋಳಿ ಏನದು ಕಪ್ಪೆ ಇರ್ತದೆ ನೋಡಿ, ಕಪ್ಪೆ ತರ ತಲೆ ಮಾತ್ರ ಬಾಲದಲ್ಲಿ ಹಿಂಗೆ ಈ ಎರಡು ಬಂದು ಸೇರುವಾಗ ಜೀವ ಉಂಟಾಗುದು. When the egg and when this chromosome comes together is when the life forms. This is how God has designed. And you know, when the process of birth happens, there is God's benefits spoken over the people. First thing, egg is life and the chromosome is life, the sperm is life, both are life. It speaks about life. The next thing what happens in that video is, you know, an egg is there and a sperm is just like this, it's shaking, and when the moment it touches, there is a light emitted. You know, there is a light, ಒಂದು ಬೆಳಕು ಬರ್ತದೆ, ಪಟ್ ಅಂತ ಒಂದು ಬೆಳಕು ಬರ್ತದೆ ಅದರಲ್ಲಿ. ಅದಾಗುತ್ತೆ. ಅದೇನು ಅಂತ ನೋಡಿದ್ರೆ ಆ ಬೆಳಕನ್ನ ಸೃಷ್ಟಿ ಮಾಡಿದ ಏನು ಅಂದ್ರೆ ಜಿಂಕ್ ಅಂತ ಹೇಳ್ತಾರೆ. ಅದು ಸೈಂಟಿಫಿಕಲ್ ಆಗಿ ಅದು ನಮ್ಮ ದೇಹದಲ್ಲಿ ಆಗುತ್ತಂತೆ. When that reproduction happens, when the child birth happens, ಆ ಮಗು ಅದು ಕನ್ಸೀವ್ ಆಗುವಾಗ ಈ ಎರಡು ಮೊಟ್ಟೆ ಮನೆ ಸೇರುವಾಗ ಪಟ್ ಅಂತ ಜಾಯಿನ್ ಆಗುವ ಒಂದು ಬೆಳಕು ಎಮಿಟ್ ಆಯ್ತಾ ಇದೆ. And if I had some visuals ನಾನು ನಿಮಗೆ ತೋರಿಸಬಹುದಾಗಿತ್ತು. ಆ ಬೆಳಕು ಎಮಿಟ್ ಆಗುವಾಗ ಇನ್ನು ಅಲ್ಲಿಂದ ದೇವರ ವಾಕ್ಯ ಇದೆ ಅಂತ ಹೇಳಕ್ ಬರ್ತಾ ಇದ್ದೀನಿ. ಫ್ರಮ್ ಯೋರ್ ಬರ್ತ್, ದೇವರ ವಾಕ್ಯ ಇದು ಬರೆಯಲ್ಪಟ್ಟಿದ್ದು ಎಷ್ಟು ಸಾವಿರ ವರ್ಷ ಹಿಂದೆ ಗೊತ್ತಾ ಪ್ರಿಯರೇ? ಎಷ್ಟು ಸಾವಿರ ವರ್ಷ ಹಿಂದೆ ಗೊತ್ತಾ? ಯು ಕ್ಯಾನ್ ನಾಟ್ ಟೆಲ್ ಆರ್ ಸ್ಪೀಕ್ God out of your life anymore. You cannot ignore God or the work of God over your life anymore. ದೇವರು God didn't work, ದೇವರು ನನ್ನ ಜೀವನದಲ್ಲಿ ಕಾರ್ಯ ಮಾಡಿಲ್ಲ, ದೇವರು ಕಣ್ಣಿದೆಯಾ ಬಾಯಿ ಇದೆಯಾ ಮೂಗಿದೆ ಅಂತ ಹೌದು ಕೇಳೋದಲ್ಲ. ನಮ್ಮ ಕಣ್ಣು ನಮ್ಮ ಮೂಗು ಬಾಯಿನ ಮುಟ್ ನೋಡ್ಕೊಂಡು ತಿಳ್ಕೊಳ್ಳೋಣ ದೇವರು ಸೃಷ್ಟಿ ಮಾಡ್ದ ಅಂದ್ರೆ ಅವನಿಗೂ ಕಣ್ಣು ಬಾಯಿ ಮೂಗೆಲ್ಲ ಇದೆ ಅಂತ. If you are thinking that there is no God who is looking over us, today I'm going to tell, from your very birth there was life, there was light, and both the things came. ನೀವು ಹುಟ್ಟಿದಾಗಲೇ, ಜೀವದೊಟ್ಟಿಗೆ ಹುಟ್ಟುವಾಗಲೇ ನಿಮ್ಮಲ್ಲಿ ಒಂದು ಬೆಳಕಾಗಿ ದೇವರು ಇದ್ದಾನೆ ಅಂತ ದೇವರು ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ನೀವೆಲ್ಲರೂ ಕತ್ತಲೆಯಲ್ಲಿ ಹುಟ್ಟಿ ಬಂದಂತ ಜನರಲ್ಲ, ನೀವು ಬಂದು ಶಪಿಸಲ್ಪಟ್ಟಂತ ಜನ ಅಲ್ಲ. You are not a cursed generation. You are not a left out generation. You are not a poverty stricken generation. You are not somebody whom the society thinks what you are. You are somebody who is capable of carrying the light of God in you. You are somebody where darkness doesn't have power over you. ನಿಮ್ಮ ಮೇಲೆ ಕತ್ತಲೆಗೆ ಅಧಿಕಾರ ಇಲ್ಲ ಪ್ರಿಯರೇ. ಅದಕ್ಕೆ ಇವತ್ತು ತನಕ ಅನೇಕ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ನೋಡ್ತೀವಿ, ಎಂತ ಮೋಸವಾದ ಪರಿಸ್ಥಿತಿಯಲ್ಲಿ ಅವ್ರು ಇದ್ರೂ ಪರವಾಗಿಲ್ಲ,
ನಾನು ನಂಬೋ ದೇವರು ಜೀವ ಕೊಡಕ್ಕೆ ಶಕ್ತನಾಗಿದ್ದಾನೆ. ಕತ್ತಲೆಯಲ್ಲಿ ಇರೋವನ್ನ ಬಿಡುಗಡೆ ಮಾಡಿ ಬೆಳಕಿಗೆ ತಗೊಬಂದು ನಿಲ್ಸಕ್ಕೆ ಶಕ್ತನಾಗಿದ್ದಾನೆ. Amen. God has the power there. ಅವ್ರು ಎಷ್ಟೇ ವರ್ಸ್ಟ್ ಪರಿಸ್ಥಿತಿಗೆ ಹೋಗಿರಿ, ಸತ್ತವನ್ನ ದೇವರು ಎಬ್ಸಿದ್ರು ಅಂದ್ರೆ ಬದುಕಿರೋ ನಿಮ್ ಪರಿಸ್ಥಿತಿಗಳನ್ನ ಎಬ್ಸಕ್ಕೆ ಎಷ್ಟು ದಿವಸ ಎಷ್ಟು ನಿಮಿಷ ಬೇಕು ಪ್ರಿಯರೇ. All those who are watching this online, I am prophesying today. Today I prophesy the light of Christ will shine over your life in the name of Jesus. According to Gospel of John chapter 1 and 5, I prophesy darkness will never overcome you. ಕತ್ತಲೆ ನಿಮ್ಮನ್ನ ಜಯಗೊಳ್ಳಕ್ಕಾಗಲ್ಲ. Devil will never win over you. ನಿಮ್ಮ ಮನೆಯವ್ರ ಜೀವನ ಹಾಳು ಮಾಡಿರ್ಬೋದು, ನಿಮ್ಮ ಹೆಂಡತಿ ಜೀವನ ಹಾಳು ಮಾಡಿರ್ಬೋದು, ನಿಮ್ಮ ಮಕ್ಕಳ ಜೀವನ ಹಾಳು ಮಾಡಿರ್ಬೋದು, ಆದ್ರೆ ಯೇಸು ನಾಮದಲ್ಲಿ ಹೇಳ್ತೀನಿ, ನಿಮ್ ಜೀವ ತೆಗೆಯಕ್ಕೂ ಇಡಕ್ಕೂ ಎಲ್ಲ ಅಧಿಕಾರ ಕರ್ತನಲ್ಲಿದೆ ಪ್ರಿಯರೇ. God is the supreme power in the name of Jesus. And today if you think you are finished, I am reminding you something. Darkness cannot overtake your life. Today is your new beginning in Jesus name. ಒಂದು ಹೊಸ ಆರಂಭ, ಒಂದು ಹೊಸ ಕಾರ್ಯನ ದೇವರು ಇಡ್ತಾ ಇದ್ದಾನೆ. ಅಯ್ಯೋ, ಇಲ್ಲಿ ಕುಂತಿರೋ ಪ್ರತಿಯೊಬ್ಬರ ಜೀವನದ ಮೇಲುವೆ ದೇವರು ಮುರಿದು 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 ನಿಮ್ಮನ್ನು ಕಟ್ತಾರೆ. ನಾನು ಹೇಳೋ ಮಾತನ್ನ ಮಾತ್ರ ಇವತ್ತು ಸ್ವೀಕರಿಸಿಕೊಂಡು ಅದನ್ನ ಎಲ್ಲ ರೀತಿಯಲ್ಲೂ ಅದನ್ನ ಸ್ವೀಕರಿಸಿಕೊಂಡು ಅದನ್ನ ಇದು ತಗೊಂಡು ನೀವು ಹೊರಟೋಗಿ. ಇನ್ನು ನೆಕ್ಸ್ಟ್ ಡೌನ್ ದ ಲೇನ್ 1.5 ಇಂದ 2 ವರ್ಷದಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗಿರ್ತದೆ ಅಂತ ಗೊತ್ತಾಗುತ್ತೆ. ಕರ್ತನ ಒಂದು ದೊಡ್ಡ ಕಾರ್ಯ ನಮ್ಮ ಜೀವನದಲ್ಲಿ ಮಾಡಿದ್ದಾನೆ. ದೇವರು ಮಾಡಕ್ಕಿರುವ ಕಾರ್ಯ ದೊಡ್ಡದು ಪ್ರಿಯರೇ. ದೇವರು ಮಾಡಕ್ಕಿರುವ ಕಾರ್ಯ ತುಂಬಾ ದೊಡ್ಡದಾಗಿದೆ. ಆ ವಾಕ್ಯನ ಅದನ್ನ ಮಾತ್ರ ಒಂದೇ ಒಂದ್ಸತಿ, ದ ಲೈಟ್ ಶೈನ್ಸ್ ಇನ್ ದ ಡಾರ್ಕ್ನೆಸ್. ಆ ಬೆಳಕು ನೋಡಿ, ದೇವರು ಕೊಟ್ಟಿರೋ ಬೆಳಕು ಅಂದ್ರೆ ಎಲ್ಲಿಗೆ ಅದು ಇನ್ನು ಬರುತ್ತೆ ಅಂತ ಹೇಳ್ತಾರೆ. ದೇವರು ಕೊಟ್ಟಿರೋ ಬೆಳಕು ಎಲ್ಲೇ ಅದು ಪ್ರಜ್ವಲಿಸುತ್ತದಂತೆ. ಒಂದು we can read it in verse 5. The light shines in the darkness. ಎಲ್ಲರೂ ಹೇಳಿ. The light shines in the darkness, and the light shines over my life. The light will shine over my life, and the light will shine over my husband, and the light will shine over my wife, and the light will shine over my kids, and the light will shine over my generation, and the light will shine over my finances, and the light will shine over my family, my friends, my relatives, my all the people in Jesus name. Darkness will never ever ever overcome. ಕರ್ತನು ನಿಮ್ಮೊಟ್ಟಿಗೆ ಮಾತಾಡಿದ್ದಾನೆ. ದೇವರು ದೊಡ್ಡ ಕಾರ್ಯ ಮಾಡಕ್ಕಿದ್ದಾನೆ. ಕರ್ತನು ದೊಡ್ಡ ವಿಷಯಗಳು ಮಾತಾಡುವಾಗ ಒಂದೇ ಒಂದು ಹೇಳ್ತೀನಿ, ಅದಕ್ಕೆ ಇನ್ನೊಂದು ಪ್ರೂಫ್ ಆಗಿ ಒಂದು ಮಿರಾಕಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಿಮ್ಮೆಲ್ಲರಿಗೂ ಇದೊಂದು ಮಿರಾಕಲ್ ಬಗ್ಗೆ, ಇದು ಒಂದೇ ಒಂದು ಸಾಕ್ಷಿ ಮಿರಾಕಲ್ ಬಗ್ಗೆ ಹೇಳ್ಬಿಡ್ತೀನಿ. ಅದಾದ್ರ ಮೇಲೆ ಭಯಂಕರವಾದ ಕಾರ್ಯಗಳು ದೇವರು ಮಾಡಕ್ಕಿದ್ದಾರೆ. ಡೋಂಟ್ ಥಿಂಕ್ ದಟ್ ಯು ಹ್ಯಾವ್ ಟು ಟೇಕ್ ಅಪ್ ಥಿಂಗ್ಸ್ ಇನ್ ಯುವರ್ ಹ್ಯಾಂಡ್. ಐ ಆಮ್ ಟೆಲ್ಲಿಂಗ್ ಯು, 6 months is over. That's okay. If within a second God could part the Red Sea and make the people walk on the dry land, how much more can your Red Seas can be parted and God can make you walk through the dry land? ಎಷ್ಟು ಇದರಲ್ಲಿ ದೇವರು ನಿಮ್ಮನ್ನು ನಡೆಸಬಹುದು. How much more God can do it. It only matter of trust, my dear friends and families. It is only the matter of trust. How much you trust God determines the power of God working over your life. ಇವತ್ತು ಹೇಳ್ತೀನಿ, ನಂಬಿಕೆಯಿಂದ ಇರೋದಂದ್ರೆ ನಂಬಿಕೆಯಿಂದ ಇರಿ. ಕತ್ತಲೆ ನಿಮ್ಮನ್ನ ಮೇಲ್ಕೊಟ್ಟಕ್ಕೆ ಹಾಕಲ್ಲ ಪ್ರಿಯರೇ. ನೀವು ಬೆಳಕಿನಲ್ಲಿ ಹುಟ್ಟಲ್ಪಟ್ಟಂತ ನಿಮ್ಮ ಜನನ, your birth is planned by life and light. You can never be overtaken by darkness. In the name of Jesus, I am rebuking every addiction in the name of Jesus. ಯೇಸು ನಾಮದಲ್ಲಿ I am breaking every financial curses over your life in the name of Jesus. I am breaking every empty wombs in the name of Jesus. I am breaking all the things that was triggered in the name of Jesus. ಯೇಸು ನಾಮದಲ್ಲಿ whoever is listening this in online, empty wombs shall be filled in the name of Jesus. Your empty vessels will be filled in the name of Jesus. Your empty pockets will be filled in the name of Jesus. Darkness will never overtake you.
ಕತ್ತಲೆ ನಿಮ್ಮನ್ನ ಅದು ಗುಲಾಮಿ ತನದೊಳಗೆ ತಗೊಂಡು ಹೋಗಕ್ಕೆ ಆಗಲ್ಲ ಪ್ರಿಯರೇ, ಆಗಲ್ಲ ಪ್ರಿಯರೇ. ಕರ್ತರು ಒಂದು ದೊಡ್ಡ ಕಾರ್ಯವನ್ನು ಮುಂದೆ ಒಂದು ಚಿಕ್ಕ ಉದಾಹರಣೆ ಅದೇ ಯೋಹಾನ್ ಸುವಾರ್ತೆಯಲ್ಲಿ we can see in chapter 2. everybody knows about this testimony. ಎಲ್ಲರಿಗೂ ಗೊತ್ತಿದೆ, ವಾಟರ್ turned into wine. ಎಲ್ಲರಿಗೂ ಗೊತ್ತಿದೆ ಅಲ್ಲ, ನೀರು ಬಂದು ದ್ರಾಕ್ಷಾರಸವಾಗಿ ಬದಲಾವಣೆ ಆಯಿತು. ಒಂದು ವಿಶೇಷವಾದ ಒಂದು ಕಾರ್ಯ ಹೇಳ್ತೀನಿ ಪ್ರಿಯರೇ, ಅದ್ರಲ್ಲಿ ಏನು ಗೊತ್ತಾ ವಿಶೇಷತೆ? ನೀರನ್ನ ದೇವರು ಅದನ್ನ ಒಂದು ದ್ರಾಕ್ಷಾರಸವಾಗಿ ಬದಲಾಯಿಸ್ತಾರೆ. ಅಂಡ್ ಯು ನೋ ವಾಟ್, ಇವನ್ ದೇವರು ಒಂದು ರಿಮೈಂಡ್ ಮಾಡ್ತಾ ಇದ್ದಾರೆ, ಇವನ್ ಟು ಟರ್ನ್ a water into wine, it is a long process, and to get a good wine, it is a very long process. ನಿಮಗೆಲ್ಲರಿಗೂ ಗೊತ್ತು, you know, wine are costly. ಅಂದ್ರೆ worldly wine which is mixed with some spirits and which is mixed with some alcohol, they call, you know in TVs and all you can know, wine bottles how many years old are so much precious. How many years it is old is so much precious a wine is actually. A freshly made wine doesn't have so much of value in it. But you know what? That there are some facts in this. I just want you to read 2 verses. Chapter 2. John chapter 2 verses 6 and 7. Now there were 6 water pots of stone Amen. standing there, as the Jewish customs of purification demanded holding 23 gallons of species. Jesus said to them, fill the water pots with water, and so they filled them up to the brim. Amen. Keep it. 8 also. Then he said to them, draw some out of now and take it to the manager of the feast, the superintendent of the banquet. So they took him some. And when the manager tasted the water, just now turned into wine, and not knowing where it came from, though the servant who had drawn the water knew, he called the bridegroom and said to him, everyone else serves his best with wine first, and when people have drunk freely, then he serves that, which is not so good, but you have to keep them back to the good wine until now. This is the first of his signs. Amen. But you have kept the good wine until now. ಅದನ್ನ ಕನ್ನಡದಲ್ಲಿ ನಾವು ನೋಡುವಾಗ ಒಂದೇ ಸಿಂಪಲ್ ಅಲ್ಲಿ ಓದಿರೋ ಕಾರ್ಯ ಇಷ್ಟೇ ಪ್ರಿಯರೇ. ಏನಾಯ್ತದೆ, ನೀರು ಒಂದು ದ್ರಾಕ್ಷ ರಸ ಇಲ್ಲ, ಆ ರಸನ ಮಾಡ್ತಾ ಇದ್ದಾರೆ. ನಾವು ಮುಂಚೆ ನಿಮಗೆ ಹೇಳಿದ ರೀತಿಯಲ್ಲಿ ದ ವೇ ಐ ಟೋಲ್ಡ್ ಯು, ವೈನು ಒಂದು ಮಾಡಕ್ಕೆ ದೇರ್ ಇಟ್ ಇಸ್ ಅ ಪ್ರಾಸೆಸ್ ದೇರ್. ಇಟ್ಸ್ ನಾಟ್ ಸೋ ಈಸಿ. First the wine has to be crushed, the grapes will be crushed, and then it has to be contaminated, it has to come with something ಎಲ್ಲ ಒಂದು ಅದ್ರಲ್ಲಿ ಬೇಕಾಗಿರೋ ಕಾರ್ಯಗಳೆಲ್ಲ ಸರಿ ಆಗಬೇಕು. ಆಮೇಲೆ ಒಂದು ಆಲ್ಗೆ ಇದೆಲ್ಲ ಫಾರ್ಮ್ ಆಗುತ್ತೆ. ಆಗಿದ ತಕ್ಷಣ ಒಂದು ಪ್ರಾಸೆಸ್. ಇದು ಕಡಿಮೆ ಅಂದ್ರೆ ಒಂದು ಮಿನಿಮಮ್ ಆಗಿ ಚೆನ್ನಾಗಿರೋದು ಬೇಕು ಅಂದ್ರೆ ನಾವು ಮತ್ತೆ ಹೇಳಿದ ರೀತಿಯಲ್ಲಿ ನಿಮಗೊಂದು 7 ಇಂದ 8 ಒಂದು ವರ್ಷ ಆದ್ರೂ ಬೇಕು ಪ್ರಿಯರೇ, ಒಳ್ಳೆ ವೈನ್ ನಾವು ಮಾಡಿ ಇದು ಮಾಡಕ್ಕೆ. ಬಟ್ ಇವತ್ತು ಏನಕ್ಕೆ ಗೊತ್ತಿಲ್ಲ, ದೇವರು ಒಂದು ವಾಕ್ಯ ಮಾತಾಡ್ತಾ ಇದ್ದಾರೆ, ಬೇಗ ಅಂತ ಹೇಳ್ತಾ ಇದ್ದಾರೆ. God is speaking about a speed. God is speaking about a divine speed and everything whatever the testimony is. ದೇವರು ಒಂದೇ ಒಂದು ಮಾತಾಡ್ತಾ ಇದ್ದಾರೆ, ಬೇಗನೆ ಆಗೋದನ್ನ ಮಾತಾಡ್ತಾ ಇದ್ದಾರೆ. ಯಾವ್ದು ತುಂಬಾ ತಡೆಯಾಗಿ ತಗೋದು, ದ್ರಾಕ್ಷ ರಸ ಸರಿಯಾದ ಟೇಸ್ಟ್ ಸರಿಯಾದ ವಿಷಯವಾಗಿ ಇರ್ಬೇಕಂದ್ರೆ ಹತ್ತತ್ರ ನೀವು ಒಂದು 8 ರಿಂದ 1 ವರ್ಷ ಆದ್ರೂ ಬಿಟ್ಟು ಮಡಗಿರ್ಬೇಕು. ಅದನ್ನ ಹಂಗಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ದ್ರಾಕ್ಷಾರಸ ಇದೆ. ಆದ್ರೆ ಈಗ ನೀವು ಓದಿದ್ದು ಟೆಸ್ಟ್ ಮನೆಯಲ್ಲಿ ಯೇಸು ಬಂದ್ಬಿಟ್ಟು 6 ತಿಂಗಳು ತಗೊಂಡ್ರ ಮದುವೆಯಲ್ಲಿ ಬಂದಾಗ ಮಾಡಕ್ಕೆ ಏನಂತೀರಾ, ತಗೋ ಬಂದೆ ಅದನ್ನು ತುಂಬಿಸಿದ ತಕ್ಷಣನೇ the moment he asked the people to fill the jar, immediately the water was turned into wine. Immediately. ಅಂದ್ರೆ ಮದುವೆ ಮನೆಗೆ ಬಂದವರು ಮೊದಲನೇ ಬಂದು ಊಟ ಮುಗಿಸಿ ಖಾಲಿ ಆಯ್ತು ಅಂತ ವಿಷಯ ಬಂದಿದ ತಕ್ಷಣ 2ನೇ ಗುಂಪು 2ನೇ ರೋ ಬಂದು ಕೂರಕ್ಕೂ ಮುಂಚೆನೆ ದೇವರು ಒಂದು ದ್ರಾಕ್ಷಾರ್ಬಳ್ಳಿ ರಸನ ರೆಡಿ ಮಾಡ್ಬಿಟ್ಟಿದ್ರು. 7-8 ತಿಂಗಳು ತಗೊಳ್ಳೋದನ್ನ ಜಸ್ಟ್ ಒಂದು ಗುಂಪು ಜನ ಊಟ ಮುಗಿಸಿದ ತಕ್ಷಣ ರೆಡಿ ಆಗ್ಬಿಟ್ಟಿತ್ತು. ಟೈಮ್ ನೋಡಿದ್ರ, ಗಮನಿಸಿದ್ರ ಎಷ್ಟೊತ್ತು ತಗೊಂಡಿರ್ತದೆ ಅನ್ಕೊಂತೀರ ನೀವೆಲ್ಲ ಮದುವೆ ಹೋಗಿದ್ದು. ಯು ಆಲ್ ಗೋ ಟು ಮ್ಯಾರೇಜಸ್. How many hours do you think you want to eat? You will maximum, you will eat for some 15-20 minutes. ಎಲ್ಲ ಐಟಮ್ಗಳು ತಗೊಂಡ್ಬಂದು ಕೊಟ್ಟು ಒಂದು 15-20 ನಿಮಿಷ ಊಟ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದು ರೌಂಡ್ ಹೋಗ್ತದೆ. ಸೊ ಆ ಥರ ಇದೆ, ಎಲ್ಲ ಚೆನ್ನಾಗಿತ್ತು ಅಂದ್ರೆ ಹೋಗುತ್ತೆ ಹಂಗೆ. ಸೊ ಆದರೆ ಅಪ್ಪಪ್ಪ ಅಂದ್ರೆ ಒಂದು ಅರ್ಧ ಗಂಟೆ ಪ್ರಿಯರೇ, ನೀವು ಹೋಗಿ ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡು ನಾವು ಹೋಗಿ ತಿನ್ನೋದ್ರಲ್ಲಿ ಅಲ್ವಾ, ಅರ್ಧ ಗಂಟೆಯಲ್ಲಿ 8 ರಿಂದ 1 ವರ್ಷ ತಗೊಂಡು ದ್ರಾಕ್ಷ ರಸನ ಅರ್ಧ ಗಂಟೆನೂ ತಗೊಂಡಿಲ್ಲ. ಅವ್ರು ತುಂಬಿಸಿದ ತಕ್ಷಣ ತೆಗೆದು ತಗೊಂಡು ಹೋಗು. ಅದನ್ನ ನೋಡಿ ಅಲ್ಲಿ ಗಮನಿಸಿ ಎಷ್ಟೊತ್ತು ತಗೋತಾರೆ ಅಂತ ಹೇಳ್ತಾರೆ. ನಮ್ಗೆ ಅಲ್ಲಿ ಹೇಳಿದೆ
ಎಂಟನೇ ವಾಕ್ಯ ಒಂದ್ಸತಿ ಓದಿ. ಎಂಟನೇ ವಾಕ್ಯ ಇನ್ ಇಂಗ್ಲಿಷ್ ಅಂಡ್ ಇನ್ ಕನ್ನಡ ಬೋತ್. And he said And he said unto them, unto them, Draw out draw out now, now, and bear unto the governor of peace. Amen, and bear unto the master of peace and the governor of peace. ಈಗ ನಾನು ಹೇಳಿದ್ದನ್ನ ನಾ ಮಾಡಿರೋದು ರೆಡಿ. ಫಸ್ಟ್ ಅವ್ರ ಅಮ್ಮ ಹೇಳ್ತಾರೆ, ಈ ದ್ರಾಕ್ಷಾರಸ ಖಾಲಿಯಾಗಿ ಕುಡಿಯುತ್ತೆ, ಒಂಚೂರು ಏನಾದ್ರು ಮಾಡು ಅಂತ ಮೇರಿ ಅಮ್ಮ ಬಂದು ಏಸಪ್ಪಗೆ ಹೇಳ್ಬಿಡ್ತಾರೆ. ಏಸಪ್ಪ ಹೇಳಿದ ತಕ್ಷಣ ಅವರು ಒಂದು ವಿಷಯ ಹೇಳ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ, ಈ ಕಾರ್ಯಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದ್ರೂ ಏನ್ ಮಾಡ್ತಾರೆ, ಟಕ್ಕಂತ ಮೇರಿ ಅಮ್ಮ ಒಂದು ವಿಶ್ವಾಸ ಮಾಡೇ ಮಾಡ್ತಾರೆ, ಏನಾದ್ರು ಒಂದು ತಗೊಬಂದಿದ್ರು ಅಲ್ಲಿ ಮುಂದೆ ಫಸ್ಟ್ ಅಂತ ಹೇಳದ್ನ ಕೇಳಿ ಅಲ್ಲಿ. ಲಿಸನ್ ವಾಟ್ ಹಿ ಟೆಲ್ಸ್, ಫಸ್ಟ್ ಲಿಸನ್ ಟು ಹಿಮ್. ಟುಡೇ ಐ ಆಮ್ ಟೆಲ್ಲಿಂಗ್ ಯು, if you want to receive an accelerated blessing in your life, listen to what God is speaking to you tonight. Hear to what the Lord is telling you tonight. The Lord is reminding you, your empty jars will be filled with a wine which is tastier than before. Your emptiness will never be there. ಇನ್ನು ಮುಂದೆ ಆ ಖಾಲಿ ಜಾರ್ಗಳು ಅಲ್ಲ. ಅವ್ರ ಅಮ್ಮ ಹೇಳಿದ ತಕ್ಷಣ ಒಂದು 6ನೇ ವಾಕ್ಯದಲ್ಲಿ 6 ಪಾಟ್ಗಳನ್ನ ತಗೊಬಂದಿಡಿ ಅಂತ ಹೇಳ್ತಾರೆ. ಟಕ್ಕಂತ ಎತ್ಕೊಬರ್ತಾರೆ. ಸೊ ತಗೊಬರುವಾಗ ಖಾಲಿ ತಾನೇ ಇತ್ತು. ನೀವೇ ಅದನ್ನ 6ನೇ ವಾಕ್ಯ ಒಂದ್ಸತಿ ಓದುವಾಗ ಅದನ್ನ ನೋಡಿ. ಅದನ್ನ 7ನೇ ವಾಕ್ಯ ಒಂದ್ಸತಿ ಓದಿ. Jesus said unto them, Fill the water pot with water. fill the water pots with water. See, listen this. ಅಲ್ಲಿ ಕನ್ನಡದಲ್ಲಿ ಒಂದ್ಸತಿ ಓದಿ. fill the water pots. 7ನೇ ವಾಕ್ಯ 2:7. ಯೋಹನ ಸುವಾರ್ತೆ 2:7. ಅದರಲ್ಲಿ ಆ ನೀರಿನ ಮಟ್ಟಿಗಳಂತಾರೆ, ಜಾರ್ಗಳಂತಾರೆ, ಏನಂತಾರೆ ಅದಕ್ಕೆ, ಆ ಬಾಣೆಗಳನ್ನ ತುಂಬಿಸಿ ಅಂತಾರೆ. ಇವಾಗ ಯೇಸು ಆ ಬಾಯಿಗಳಲ್ಲಿ ನೀರು ತುಂಬಿರಿ ಅಂತ ಹೇಳ್ತಾರೆ. ಅವ್ರು ನೀರು ತುಂಬಿರಿ ಅಂತ ಹೇಳುವಾಗ ಆ ಪಾತ್ರೆ ಖಾಲಿ ಆಗ್ತಾನೆ ಇರಬೇಕು. ನಾವು ಸಿಂಪಲ್ ಹೇಳ್ತೀವಿ, ನಿಮ್ಮ ಹತ್ರ ಒಂದು ವಾಟರ್ ಬಾಟ್ಲ್ ಇರುತ್ತೆ, ನಿಮ್ಮ ವಾಟರ್ ಬಾಟ್ಲಲ್ಲಿ ನೀರು ಆಲ್ರೆಡಿ ತುಂಬಿಸ್ಕೊಂಡ್ಬಿಟ್ಟಿದ್ದೀರ. ತುಂಬಿಸಿದ್ರೆ ಮತ್ತೆ ತುಂಬಿಸೋ ಅವಶ್ಯಕತೆ ಇದೆಯಾ? ಅದು no, there is no requirement. When the bottle is empty, only then you need to fill something. When the bottle or the vessel is already full, you don't have to fill anything because it is already full. So what I am trying to tell you is, Jesus commands the servants to get the jars and fill them with water. So the first miracle is not turning the water into wine. For me today, by the grace of God, I am preaching this to you today. The first miracle what the Lord told me to tell you today morning is, your emptiness is being filled. Your jars are going to be filled. ಖಾಲಿಯಾದ ಪಾತ್ರೆಗಳನ್ನ ತುಂಬಿಸ್ತಾ ಇದ್ದಾರೆ. ಅದೇ ಮೊದಲನೇ ಅದ್ಭುತ. ಆಮೇಲೆ ಅದು ದ್ರಾಕ್ಷಾರಸವಾಗಿ ಮಾರೋದು ಸೆಕೆಂಡು. ಖಾಲಿ ಆದಂತ ನೀವು ತುಂಬಲ್ಪಡ್ತೀರ ಯೇಸು ನಾಮದಲ್ಲಿ. ನಿಮ್ ಜೀವನ, your life's emptiness. This is where I said the Holy Spirit telling me today. You know, this is where I said empty jars, not only empty jars, but today I am going to fill the empty wombs in the name of Jesus. Every womb which is present, which is not present, a supernatural fill Holy Spirit will come upon you. ಮೊದಲನೇ ಅದ್ಭುತನೇ ಬಂದು ನೀರನ್ನ ಬಂದು ದ್ರಾಕ್ಷಾರಸವಾಗಿ ಬದಲಾಯಿಸೋದಲ್ಲ, ಖಾಲಿ ಪಾತ್ರೆನ ತುಂಬಿಸಿದ್ದೆ. ಇವತ್ತು ನಿಮ್ಮ ಪಾತ್ರೆಗಳು ದೇವರ ನಾಮದಲ್ಲಿ ತುಂಬಲ್ಪಡ್ತಾ ಇದೆ. The Lord is going to fill you. God is going to fill you with His anointing. Fill you with your financial blessings. Your pockets will be full. Your purses will be full. Your accounts will be full. Your name will be full of glory and honor. Your house will be full. Your house will overflow with oil and rice and dal and every blessing. Your children will have fruits to eat in your home. They will be blessed. They will receive. Henceforth no more emptiness. ಬರಗಾಲ ನಿಮಗಿಲ್ಲ ಇನ್ನು ಮುಂದೆ. ಯಾವಾಗ ನಡೀತದೆ ಅಂತೀರಾ? ಎಷ್ಟು ವರ್ಷ ತಗೋತದೆ ಅಂತೀರಾ? ನೀವು ದುಡ್ದು, ನೀವು ಸಂಪಾದನೆ ಮಾಡಿ, ನೀವು ಕಟ್ಟ. ನಾನು ತೋಡದಂತ ಕೊಳವನ್ನು, ಅಗಿಯದಂತ ಬಾವಿಯನ್ನು, ಕಟ್ಟದಂತ ಮನೆಯನ್ನ ಕೊಡಕ್ಕೆ ಶಕ್ತನಾಗಿರೋ ದೇವರಿಗೆ ನನ್ನ ಅದ್ಭುತ ಒಂದು ಕ್ಷಣದಲ್ಲಿ ನಡೆಯುತ್ತೆ. It might happen when you walk down the stairs from here. It might happen when you stop listening. When the life stops, it might happen your miracle. Or right now, if you are believing, God is about to fill you. Fill you with the power of Holy Spirit. Fill you with everything.
You know, alone relation, there is a relationship there, you know. Mud jars. ಜಾರು ಆ ಒಂದು ಪಾತ್ರೆ, ಮಣ್ಣು ಪಾತ್ರೆ, ಅವ ಯಾವ್ದ್ರಲ್ಲಿ ಮಾಡ್ತಾರೆ ಅಂತ ಮಣ್ಣಂತಾನೆ. ಅದನ್ನ ಯಾರು ಮಾಡ್ತಾರೆ? ಮಿಷಿನ್ ಮಾಡ್ತಾರೆ ಅಂತೀರಾ? ಅದನ್ನೊಂದು ಆ ಕಾಲದಲ್ಲೆಲ್ಲ ಮಣ್ಣು ಪಾತ್ರೆಗಳು ಮಾಡುವಾಗ ಜೇಡಿ ಮಣ್ಣು ತಗೊಂಡು ದೇ ಟೇಕ್ ಅಪ್ ದ ಕ್ಲೇ and the potter makes the pot out of the miry clay. That is the process, right? That is the process. Can you just go back when we think about it, when Jesus is telling fill the jars, fill the jars, God is reminding his divine power there. You were made out of a miry clay. When the Lord created Adam, he took up something in his hand, some mud, and he created Adam. ಆದಾಮನ ಸೃಷ್ಟಿ ಮಾಡುವಾಗ ಮಣ್ಣಿನಿಂದ ಮನುಷ್ಯನ ಸೃಷ್ಟಿ ಮಾಡಿದ್ರ ಸೃಷ್ಟಿಕರ್ತರು ಒಂದು ಮಾತು ಹೇಳ್ತಾ ಇದ್ದಾನೆ, ಮಣ್ಣಿನ ಪಾತ್ರೆಯನ್ನ ತಗೋಬಾ, ಮಣ್ಣಿಂದ ನಾನು ಸೃಷ್ಟಿ ಮಾಡಿದೆ ಅಂದ್ರೆ ಆ ಮಣ್ಣಿನ ಪಾತ್ರೆನ ತುಂಬಿಸೋಕು ನನ್ನ ಕೈಯಲ್ಲಿ ತಾಕತ್ತೈತೆ ಅಂತ ದೇವರು ಹೇಳ್ತಾ ಇದ್ದಾರೆ. God is telling, if I have created a man out of a miry clay, then I am able to fill the jar that is made out of mud. No, that is the jar thing. A jar na ಎಲ್ಲಿವರೆಗೂ another blessing I'm speaking over you. ಯೇಸು ನಾಮದಲ್ಲಿ ಖಾಲಿ ಆದಂತ ನಿಮ್ಮ ಪಾತ್ರೆಗಳು ಅಲ್ಲಿ ಎಲ್ಲಿವರೆಗೂ ತುಂಬಿಸಿದ್ರಂತೆ ದೇವರಲ್ಲಿ. ಅಲ್ಲೇ ನೋಡಿ, ಇನ್ನೊಂದು ವಿಷಯ ಅಲ್ಲೇ ನೋಡಿ, ಅದು ಬಂದು till where they filled it. ಅದು 7ನೇ ವಾಕ್ಯ, 7th verse. John chapter 2:7. Jesus said to them, fill the water pot with water. Fill the water pots with water. And they filled them up to the brim. ಅದು ಕನ್ನಡದಲ್ಲಿ ಏನು ಇಷ್ಟ? ಕಂಠದ. ಸೊ ಕಂಠದ ಎಲ್ಲಿಗೆ ಬರುತ್ತೆ ಅಂತೀರಾ? Till where it will come? For example, how we can get, for example, ಇಲ್ಲಿವರೆಗೆ see this was ಈ ಎಡ್ಜು ತನಕ ಅಲ್ಲ, ಎಡ್ಜು ತನಕ in the name of Jesus ಅದನ್ನೇ ದೇವರು ಮಾಡೋದು. When God decides to fill your vessel, he never fills you half, he never fills you a quarter, he never fills you almost, he fills you fully. He fills you fully up to the brim. ಕಂಠದವರೆಗೆ ದೇವರು ಪಾತ್ರೆನ ತುಂಬಿಸ್ತೀನಿ ಅಂತ ತೀರ್ಮಾನ ಮಾಡಿದಾಗ, ಕುಂಬಾರನು ತನ್ನ ಪಾತ್ರೆಗಳನ್ನ ತುಂಬಿಸ್ತೀನಿ ಅಂತ ಡಿಸೈಡ್ ಮಾಡಿದಾಗ ಅರ್ಧನೋ ಕಾಲ್ ಭಾಗನೋ ಮುಕ್ಕಾಲ್ ಭಾಗ ಅಲ್ಲ ದೇವರು ತುಂಬಿಸಲ್ಲ ಪ್ರಿಯರೇ. ಅರ್ಧ ಕಾಲು ಮುಕ್ಕಾಲು ಎಲ್ಲ ಬಂದು ಮನುಷ್ಯರು ಮಾಡೋದು. ದೇವರು ತುಂಬಿಸ್ತಾನೆ ಅಂದ್ರೆ ಕಂಠದವರೆಗೂ ತುಂಬಿಸ್ತಾನೆ, ನಿಮ್ಮ ಪೂರ್ಣ ಮಾಡೇ ಮಾಡ್ತಾನೆ. ಇಷ್ಟು ದಿವಸ ಏನ ಬಿಟ್ಟಿದ್ರು, ವಾಟ್ ಎವರ್ ಯು ಹ್ಯಾಡ್ ಲಾಸ್ಟ್, ಹೌ ಮೆನಿ ಇಯರ್ಸ್, 2024 many people were prophesied that you will see a blessing, but right now the 6th month, even still your vessel is not filled, but the Lord is telling 6 ತಿಂಗಳು ಸಮಯ ತಗೋಬೇಕಾಗಿತ್ತ ಪಾತ್ರೆಗಳೆಲ್ಲನೂ 6 ಸೆಕೆಂಡ್ ಅಲ್ಲಿ ಬರ್ತಾ ಇರೋ ಈ ನಿಮಿಷದಲ್ಲೇ ನಿಮ್ಮ ಪಾತ್ರೆನ ಕಂಠದವರೆಗೂ ದೇವರು ತುಂಬಿಸ್ತಾ ಇದ್ದಾನೆ. The Lord is filling your vessel up to the brim. ಪ್ರತಿಯೊಬ್ಬರು ತುಂಬಿಸಲ್ಪಡಲಿ ಪ್ರಿಯರೇ. Everybody who is watching this online, be filled in the name of Jesus. Let your vessel be filled up to the brim. I'm not talking up to the knee, I'm not talking up to the hip, I'm not talking up to the shoulder. In the name of Jesus I prophesy, be drowned in the presence of the Lord. Muligi, 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 be drowned in the name of the Lord. Be drowned in the name of the Lord, in the fullness of the Holy Spirit. ಯೇಸುವಿನ ನಾಮದಲ್ಲಿ ತುಂಬಿ 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 ನಿಮ್ಮ ಜೀವನ ತುಳುಕಬೇಕು. ನಿಮ್ಮ ಪಾತ್ರೆಗಳು ತುಂಬಿ ಹರಿಯುವ ರೀತಿಯಲ್ಲಿ ದೇವರು ಮಾಡ್ತಾನೆ. No more emptiness. ಎಲ್ಲ ಜನ ಮಾತಾಡಿದ ಮಾತುಗಳನ್ನೆಲ್ಲಾನು ತೆಗೆದಾಕಕ್ಕೆ ರೆಡಿ ಆಗ್ಬಿಡಿ. Get ready to stand up before the society to testify the Lord God what he has done over your life. This is your time, my son, this is your time, my daughter, this is your time. ನಿನ್ನ ಕುಟುಂಬ ಕಟ್ಟಲ್ಪಡುವಂತ ಸಮಯ ಇದಾಗಿದೆ. ದೇವರು ಮಾಡ್ತಾರೆ. God will do it. God is doing it. ಆ ಒಂದು ಆಶೀರ್ವಾದ ನೋಡಿ, ಅದನ್ನೇ ದೇವರು ಎಷ್ಟು, you know how much God is so beautifully God. How do you believe? ನೋಡಿ, that is what it proves. He has the capability to fill the empty jar and turn the water into wine. Why? Because
God has the capacity and God has the capability to do it, because why, you know, in him was the life and in him was the light. ಖಾಲಿಯಾದ ಪಾತ್ರೆಯಲ್ಲಿ ಯಾವತ್ತು ಕತ್ತಲೆ ಇರುತ್ತೆ ಪ್ರಿಯರೇ. There is darkness in an empty vessel, but when it is filled, light fills inside you. Light fills inside you. That is why the Lord said, ನೀವು ಬಂದು ಕತ್ತಲೆಯಾಗಿ ನಿಮ್ಮನ್ನ ಕರೆದಿಲ್ಲ, ನಿಮ್ಮನ್ನ ಪ್ರಪಂಚಕ್ಕೆ ಬೆಳಕಾಗಿ ಕರೆದಿದ್ದೀನಿ ಅಂತ. ಆಮೆನ್. God said, you have been called to live as a light, not as a darkness. In the name of Jesus, let that light shine over you. ಪ್ರತಿಯೊಬ್ಬರ ಮೇಲೂ ಬೆಳಕು ಪ್ರಕಾಶಿಸಲಿ. ತಲೆ ಕೆಡಿಸ್ಕೋಬೇಡಿ, ಚಿಂತೆ ಪಡಬೇಡಿ. ಮಾತಾಡೋನು ಮಾತಾಡ್ತಾನೆ ಇರ್ತಾನೆ, ಕೀಳಾಗಿ ಮುಟ್ಟವನು ಕೀಳು ತಟ್ಟಾನೆ ಇರ್ತಾನೆ. ಎಲ್ಲ ಮುಗೀತು ಅಂತ ಹೇಳೋ ದುರಾತ್ಮ ನಿಮ್ ಮೇಲೆ ಮುಗೀತು 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 ಅಂತಾನೆ ಹೇಳ್ತಾ ಇರ್ತಾನೆ. Devil's work is to curse, but the Lord's work is to bless you even in midst of all your curses. The Lord is removing it. ಕರ್ತನು ಅದನ್ನ ತೆಗೀತಾ ಇದ್ದಾನೆ. And today morning he is doing it. ಇವತ್ತು ಬೆಳಗ್ಗೆ ಮಾಡ್ತಾರೆ. ಇನ್ನು ಮುಂದೆ ತಳ್ಳಾಕಲ್ಪಡಲ್ಲ. ಯೇಸು ನಾಮದಲ್ಲಿ ಒಂದು ಪ್ರವಾದನೆ, ಒಂದು ದೇವರ ಪ್ರವಾದನೆ, ಒಂದು ಮಾತಾಗಿ ನಿಮ್ಮ ಮೇಲೆ ಮಾತಾಡ್ತಾ ಇದ್ದೇನೆ. ಯೇಸು ನಾಮದಲ್ಲಿ I am declaring, I am prophesying over everybody's life. You shall walk in the light in the name of Jesus. You are not an ordinary people. You are somebody who's going to do extraordinary things for the Lord. ಅದನ್ನು ತಡ್ಕೊಳ್ಳಿ. Hold on. Hold on, your time is coming. Hold on, this is your time. Hold on. Jesus did it within seconds. He can do it in your life within seconds. If God can change a wine into seconds, if the Lord can bring out almonds within a day, he is definitely able and capable of doing it supernaturally for you. This month of June, many will prosper, many will be blessed, many will live a life in the green pastures hereafter. I am rebuking every wilderness out of your life. I am rebuking ಎಲ್ಲ ದರಿದ್ರಗಳು ನಿಮ್ಮ ಕುಟುಂಬದ ಮೇಲಾಗಿ ತೆಗೆದಾಕ್ತಾ ಇದ್ದಾರೆ. Darkness cannot overcome you. ನಿಮ್ಮ ಶತ್ರು ನಿಮ್ಮನ್ನು ಜಯಿಸಕ್ಕೆ ಆಗಲ್ಲ ಪ್ರಿಯರೇ. ಕರ್ತನು ನಿಮಗಾಗಿ ಯುದ್ಧ ಮಾಡುವವನಾಗಿದ್ದಾನೆ. ಆಮೆನ್. The Lord will fight for you. Because why I will tell you? Because my God says, my God is not a God who sends us to fight our battles alone. Our God is a God who fights for us the battles himself alone and then gives us the victory. He fought on this cross. ಈ ಶಿಲುಬೆ ಮೇಲೆ ನಿಮಗಾಗಿ ಸತ್ತಿದ್ದು ನಿಜ ಅಂದ್ರೆ ನಿಮ್ ಜೀವನ ಮತ್ತೆ ಸತ್ತ ಪರಿಸ್ಥಿತಿಯಿಂದ ಪುನರುತ್ಥಾನಗೊಳಿಸೋದು ನಿಜ. ಯೇಸು ಪುನರುತ್ಥಾನ ಹೊಂದಿದ್ದು ನಂಬಿದ್ರೆ ನಿಮ್ ಪರಿಸ್ಥಿತಿಯಿಂದ ಮತ್ತೆ ನೀವು ಪುನರುತ್ಥಾನ ಹೊಂದಿ ಬರ್ತೀರಾ, ಅದನ್ನು ನಂಬಿ. You might some people, somebody I don't know, something is letting you and going away. Something is letting you and going away. Even after you tried, I don't know, somebody watching this or something is going away. You're worried about that. Somebody is leaving you, something is leaving you, some losses you're going, something is letting you go. Some people have criticized you. ಅನೇಕರಿಗೆ ಬಂದ್ಬಿಟ್ಟು ಮುಗಿದೋಯ್ತು, ಇಷ್ಟು ದಿವಸ ವಿಶ್ವಾಸದಲ್ಲಿ ಕಾದಿದ್ದು ₹1 ಪ್ರಯೋಜನ ಬರಲಿಲ್ಲ ಅಂತ ಹೇಳಿದವ್ರಿಗೆಲ್ಲ ಹೇಳಿ, ದೇವರ ಮುಂದೆ ₹1 ಅಲ್ಲ, ನೀವು ಸಾವಿರಾರು ರೂಪಾಯಿಗೆ ಪ್ರಯೋಜನ ಉಳ್ಳವರಾಗಿ ದೇವರು ನಿಮ್ಮನ್ನು ಬದಲಾಯಿಸ್ತಾ ಇದ್ದಾನೆ. I am prophesying over you that you are 1,000-fold blessed one in the presence of God. The Lord will do it. The Lord will do it. 3 ವಿಷಯ ನಿಮ್ಮ ಮೇಲೆ ಮಾತಾಡಕ್ಕಿದ್ದೇನೆ. ಈ ಆಶೀರ್ವಾದಗಳನ್ನ ಮರಿಬೇಡಿ. You are the light. ನಿಮ್ಮ ಮೇಲೆ ಯಾವ ಕತ್ತಲೆ ಓವರ್ಕಮ್ ಮಾಡಲ್ಲ. ಇವತ್ತೊಂದು ತೀರ್ಮಾನ ಮಾಡಿಕೊಳ್ಳಿ. ಲಾಸ್ಟ್ ಆಗಿ ನಾವೆಲ್ಲರೂ ಹಾಗೆ ದೇವರ ಪ್ರಸನ್ನತೆಯಲ್ಲಿ let us all stand up in the presence of God. ನಿಮ್ಮ ಮೇಲೆ ದೇವರ ಮಾತುಗಳನ್ನ ಮಾತಾಡಕ್ಕೆ ಬಯಸ್ತೀನಿ.
ನಿಮ್ಮ ಒಂದು ಕತ್ತಲೆ ನಿಮ್ಮ ದೂರದಿಂದ ಅದು ತೆಗೆದುಹಾಕಲು ಹೋಗಬೇಕು. ರಿಮೆಂಬರ್ ಎವ್ರಿಬಡಿ whom you want to remember right now, your family, your friends, your loved ones, your dear ones, everybody. ಯೇಸು ನಾಮದಲ್ಲಿ ಎಲ್ಲರನ್ನು ಮನಸ್ಸಲ್ಲಿ ನೆನೆಸಿಕೊಳ್ಳಿ. ನಿಮ್ಮ ಮೇಲೆ ಕತ್ತಲೆಯಿಂದ ಒಂದು ಬೆಳಕನ್ನು ಮಾತಾಡ್ತಾ ಇದ್ದೇನೆ. ಯೇಸು ನಾಮದಲ್ಲಿ ನಿಮ್ಮ ಪಾತ್ರೆಗಳು ತುಂಬಿಸಲ್ಪಡಲಿ ಅಂತ ಮಾತಾಡ್ತಾ ಇದ್ದೇನೆ. And prophesying, let the darkness be removed out of your life. Let your light shine in the name of Jesus. In the name of Jesus, let your water pots be filled in the name of Jesus. Let you be multiplied in the name of Jesus. No more curses, no more diseases, no more things that is hindrance to you. Your family will be set apart. ಕುಟುಂಬಗಳು ಸರಿ ಆಗುತ್ತೆ. All the broken and the ripped apart families will come back together. Your husbands will be all right. Your husbands will change. Your wives will change. Your children will change. Your entire relatives and the friends and the family, everybody will be blessed through you. You are not a single vessel. You are a vessel that has been appointed to carry the wine for the entire people who attended the feast in the marriage of Canaan. ಕಾನಾ ಊರ್ ಮದುವೆಯಲ್ಲಿ ಬಂದು ದ್ರಾಕ್ಷ ರಸನ ಇಡುವಾಗ 6 ಜಾರ್ ಮಾತ್ರ ಇತ್ತು ಪ್ರಿಯರೇ. ಆ 6 ಜಾರ್ಗಳು ಆಯ್ಕೆ ಪಡಲ್ಪಟ್ಟು ಆ 6 ಜಾರ್ಗಳಿಂದ ಮದುವೆ ಬಂದವರಿಗೆಲ್ಲ ವೈನ್ ಕೊಟ್ಟರು. ಇವತ್ತು ನಿಮ್ ಜೀವನಗಳು ಒಂದು ಜಾರಾಗಿ ನಿಂತಿದ್ದೀರಾ. ಯೇಸು ನಾಮದಲ್ಲಿ through you, through your life, many are about to be blessed. I am releasing a supernatural favor of God upon you. ಯೇಸು ನಾಮದಲ್ಲಿ every deceiving spirit come out in the name of Jesus. Every deceiving spirit come out in the name of Jesus. Every spirit that is delaying, spirit of delays and cancelling it in the name of Jesus. ಯೇಸು ನಾಮದಲ್ಲಿ ಮುರಿತಾ ಇದ್ದಾನೆ. I'm blessing them, Lord. Blessing them. ಓ ರವಲ ಶೇಕೆತೆ ರೇಖೆ ಮನದ ಬರಿಸಿ ಎಲ್ಲರೂ ಕೈಗಳನ್ನು ಮೇಲಕ್ಕೆತ್ತಿ ರಿಸೀವ್ ಮಾಡಿ. There is a supernatural touch of God coming upon you. There is a supernatural touch coming upon you. Touch them, Lord. Touch them. In the name of Jesus. Everybody, let them be revived. Everybody, our neighbors, our friends, our family, let everybody be blessed. Let every womb be filled in the name of Jesus. This is the year of open breakthroughs and supernaturals. This is the year you're coming out of all the mountains will be made flat before you. Every Red Seas will part before you. Every Jordan will part before you. You are destined to step in your promised land. You are destined to see the fruit of your womb. You are destined to see the blessing over your life. In the name of Jesus. ಯೇಸು ನಾಮದಲ್ಲಿ bless them, Lord. We praise you. ಆ ಕಾರಣವರು ಎಲ್ಲ ಒಂದು ಪಾತ್ರೆಗಳು ತುಂಬಿದ ರೀತಿಯಲ್ಲಿ ಇವರ ಪಾತ್ರೆಗಳು ತುಂಬಿಸಲ್ಪಡಲಿ. ಮದುವೆಗಳು ನಡೆಯಲಿ ಅಂತ ಕಟ್ಟಲೆ ಇಡ್ತಾ ಇದ್ದೇನೆ. ಎಲ್ಲ ಡಿಲೇಸ್ಗಳು, ಎಲ್ಲ ಕೆಲಸ ಕಾರ್ಯಗಳು ಯೇಸು ನಾಮದಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ಬೇಡ್ತಾ ಇದ್ದೇನೆ. ಎಲ್ಲ ಮಕ್ಕಳಾಗದೇ ಇರುವಂತ ಕಾರ್ಯಗಳು ಎಲ್ಲ ಊಂಗಳನ್ನ ಯೇಸು ನಾಮದಲ್ಲಿ ಬ್ಲೆಸ್ ಮಾಡ್ತಾ ಇದ್ದೇನೆ ದೇವರು. ಸೂಪರ್ ನ್ಯಾಚುರಲ್. ನೀವು ಈ ಮಕ್ಕಳನ್ನ ಬಿಡುಗಡೆ ಮಾಡೋ ತನಕ ಅವ್ರು ಬಿಡುಗಡೆ ಆಗಲ್ಲ ಯೇಸು. Until Lord you deliver them, you touch them, they will never be blessed. Father, I pray that you will bless and you will anoint your children. Whoever has come here, Father, I pray for new families, everybody. Bless them. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. In Jesus' name I am blessing them. You bless them in Jesus' name. So my Lord, also I remember all the people who are watching online. Get ready. There is a supernatural thing the Lord is about to do in your life. There is a things that the Lord is going to change over your life. Your life is never going to be the same. Get ready. Something supernatural is happening today. For many, the month of June, you shall prosper. Again, the Spirit of the Lord is telling me, this month of June, for many, I am turning it over for their favor. The Lord is telling, I am turning it to your favor. The Lord is turning things according to your favor.
The Lord is opening doors for you. The Lord is doing something supernatural over your life. The Lord is about to change and about to shift something that is happening in your life. You are never going to be the same hereafter. Definitely we release you with all. Bless them, ಆಶೀರ್ವದಿಸಿರಿ. Bless them. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. In the name of Jesus I pray. Amen. Bless the Lord, O my soul, and bless His holy name. Bless the Lord, O my soul, and forget not all His benefits. Amen. May the grace of our Lord and Savior Jesus Christ, the love of the Father, and the fellowship of the Holy Spirit be with all of them for now and forever. In Jesus' name we pray. Amen. ನಮ್ಮೆಲ್ಲರಿಗಾಗಿಯೂ ದೇವರ ನಾಮದಲ್ಲಿ ಸ್ತೋತ್ರ ಹೇಳ್ತೀನಿ. ಧೈರ್ಯದಿಂದ ಹೋಗಿ.